ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಯುಗಾದಿ ಹಬ್ಬದ ವಿಶೇಷ ಪುಡಿಬೇವು ಮತ್ತು ಪಾನಕನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಒಂದು ಜಾಜಿಕಾಯಿನ ತುರಿದ್ಬಿಟ್ಟು ಸ್ವಲ್ಪ ತೊಗೊತೀನಿ, ಹಾಗೆ ಒಣಶುಂಠಿನ ಕೂಡ ಸ್ವಲ್ಪ ತೊಗೊತೀನಿ ತುರಿದು. ಏಲಕ್ಕಿನ ಒಂದು 3 ಬಿಡಿಸಿ ಇಟ್ಕೊಂಡಿದ್ದೀನಿ, ಹಾಗೆ ಬೇವಿನ ಹೂವನ್ನು ತೊಗೊಂಡಿದ್ದೀನಿ ನಾನು. ನೋಡಿ, ಸ್ವಲ್ಪ ಹಾಗೆ ನೋಡಿ ಈ ಥರ ಇರುತ್ತೆ. ಮುಂದಿನ ಹೂ ಇರುತ್ತಲ್ಲ, ಅದನ್ನು ಮಾತ್ರ ಸ್ವಲ್ಪ ತಗೊಳ್ಳಿ. ನೀವು ಎಲೆ ಬೇಕಂದ್ರೂ ಕೂಡ ಎಲೆ ಕೂಡ ಹಾಕೋಬೋದು. ನಾನು ಈ ಥರ ಬಿಡಿಸಿ ಸ್ವಲ್ಪ ಹೂನ ಎತ್ತಿಟ್ಕೊಂಡಿದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ನೋಡಿ ಈ ಥರ ಇರುತ್ತೆ. ನೋಡಿ, ಸ್ವಲ್ಪ ತಗೊಂಡಿದ್ದೀನಿ. ನೀವು ನೋಡಿಕೊಂಡು ತಗೊಳ್ಳಿ, ಜಾಸ್ತಿ ಇದು ಕಹಿ ಬಂದುಬಿಡುತ್ತೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ಹಾಗೆ ದ್ರಾಕ್ಷಿನ. 1 ಟೇಬಲ್ ಸ್ಪೂನತ್ತು ಗಸಗಸೆ ತೊಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನು ಸೊಂಪು ಅಂದರೆ ಬಡೆ ಸೊಪ್ಪು ತಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ನಾವು ಕಡಲೆಪಪ್ಪನ್ನು ಮಿಕ್ಸಿ ಮಾಡ್ಕೊಂಬರೋಣ. ನುಣ್ಣಗೆ ಪೌಡ್ರ್ ಥರ ಮಾಡ್ಕೊಂಬರಬೇಕು. ನೋಡಿ, 1 ಕಪ್ಗೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಬೇವಿನ ಹೂವು ಕೂಡ ಹಾಕ್ಕೊಳ್ಳೋಣ. ನೋಡಿ, ಮೇಲೆ ಕೂಡ ಹಾಕೋಬೋದು, ಮತ್ತು ರುಬ್ಕೊಳ್ಳೋಕೆ ಬೇಕಂದರೆ ಹಾಕೋಬೋದು. ನೋಡಿ, ನಾನಿಲ್ಲಿ ಏಲಕ್ಕಿನ 2-3 ಬಿಡಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು 3 ನಾವು ರುಬ್ಕೊಂಡು ಬರೋಣ ಪುಡಿಯಾಗಿ. ನೋಡಿ, ನುಣ್ಣಗೆ ನಾನು ಪುಡಿ ಮಾಡ್ಕೊಂಬಂದಿದ್ದೀನಿ. ನೋಡಿ ಎಷ್ಟು ಪುಡಿಯಾಗಿದೆ ನೋಡಿ ಫ್ರೆಂಡ್, ಇಷ್ಟು ಪುಡಿಯಾಗಿರಬೇಕು. ಇದನ್ನು ಒಂದು ಬೌಲಿಗೆ ನಾವು ತೆಗೆಯೋಣ. ನೋಡಿ, ಈ ಥರ ಒಂದು ಬೌಲಿಗೆ ನಾವು ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಇಷ್ಟು ಪೌಡ್ರ್ ಥರ ನಾನು ರುಬ್ಕೊಂಬಂದಿದ್ದೀನಿ. ನೋಡಿ, ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆವಾಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಬಡೆ ಸೋಪು ಮತ್ತು ಗಸಗಸೆನ ಸೇರಿಸ್ಕೊಂಡು ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಜಾಸ್ತಿ ಬಿಸಿ ಬೇಡ, ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ನೋಡಿ, ಬೆಚ್ಚಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟಾದರೆ ಸಾಕು, ಇದನ್ನು ತೆಗೆಯೋಣ. ನೋಡಿ, ಇಷ್ಟು ಚಟಪಟ ಅಂದಮೇಲೆ ಇದನ್ನು ತೆಗಿತಾ ಇದ್ದೀನಿ. ಮತ್ತು ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಒಣ ಕೊಬ್ಬರಿ ತುರಿನ ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರೂ ಹೊಸ ವರ್ಷನ ನಾಳೆಯಿಂದ ನಮ್ಮ ಜೀವನದಲ್ಲಿ ಕಹಿ ಕಡಿಮೆ ಇದ್ದು ಸಿಹಿ ಜಾಸ್ತಿ ಇರಲಿ ಅಂತ ಎಲ್ರಿಗೂ ಆಶಿಸ್ತೀನಿ. ನೋಡಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು, ಇದನ್ನು ತೆಗೆಯೋಣ. ಇವಾಗ ಆವಾಗಲೇ ಪೌಡ್ರ್ ಮಾಡ್ಕೊಂಬಂದ್ವಲ್ಲ, ಅದನ್ನು ಪೌಡ್ರ್ ನೋಡಿ ನಾನು ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನಾನು ನೋಡಿ ಜಾಯಿಕಾಯಿನ ನಾನು ತುರಿದ್ಬಿಟ್ಟು ಸ್ವಲ್ಪ ತಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಹಾಗೆ ಒಣ ಶುಂಠಿನ ಕೂಡ ತುರಿದ್ಬಿಟ್ಟು ಅದನ್ನು ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನೋಡಿ ಕಾಯಿ ತುರಿನ ಅದನ್ನು ಬಿಸಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸೊಂಪು ಮತ್ತು ಗಸಗಸೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸನ್ನು ನೋಡಿ ಈ ಥರ ನಾನು ಮತ್ತೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಪುಡಿಬೇವು ರೆಡಿ ಆಯಿತು. ಸೂಪರ್ ಅಲ್ವಾ? ನೋಡಿ, ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಫ್ರೆಂಡ್ಸ್. ನೋಡಿ, ಸೂಪರ್ ಪುಡಿಬೇವು ರೆಡಿ ಆಯ್ತು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಫ್ರೆಂಡ್. ನೀವು ಬೇವಿನ ಎಲೆ ಕೂಡ ಹಾಕೋಬೋದು. ನಾನಿಲ್ಲಿ ಹೂವನ್ನ ಮಾತ್ರ ಹಾಕಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಕಹಿ ಕಡಿಮೆ ಇರುತ್ತೆ ಅಂತ. ನೋಡಿ, ಪುಡಿಬೇವು ರೆಡಿ ಆಯಿತು. ಇವಾಗ ಪಾನಕ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್. ನೋಡಿ, ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಪುಡಿ ಸ್ವಲ್ಪ, ಹಾಗೆ ಕಾಳು ಮೆಣಸಿನ ಪುಡಿ ಸ್ವಲ್ಪ, ಉಪ್ಪನ್ನ ಸೇರಿಸಿಟ್ಕೊಂಡಿದ್ದೀನಿ. ಇದು ಶುಂಠಿ ಪುಡಿ ಸ್ವಲ್ಪ, ಹಾಗೆ ಜಾಯಿಕಾಯಿನ ಸ್ವಲ್ಪ ಪುಡಿ ಮಾಡಿ ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲ ಕೂಡ ತಗೊಂಡಿದ್ದೀನಿ. ಒಂದು ಮಾವಿನಕಾಯಿನ ನಾನು ತಗೊಂಡಿದ್ದೀನಿ. ನೋಡಿ, ನನಗೆ ಹಸಿಕಾಯಿ ಸಿಗಲಿಲ್ಲ, ಸ್ವಲ್ಪ ಹಣ್ಣಾಗಿದೆ, ಅದನ್ನು ಸಿಕ್ಕಿದೆ ನನಗೆ, ಅದರಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನಾನಿಲ್ಲಿ ಹುಣಸೆ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು
ಒಂದು 1/4 ಕಪ್ಪಷ್ಟು ನೀರನ್ನು ಹಾಕಿ ನೆನೆಸಿ ಇಟ್ಕೊತೀನಿ. ನೆನೆಸಿ ಇಟ್ಕೊಂಡು ಕಿವುಚಿ ರಸ ತೆಗಿಬೇಕು. ಇದನ್ನು ರಸ ತೆಗೆದು ಒಂದು ಜರಡಿಯಲ್ಲಿ ನಾನು ಸೋಸ್ಕೊತೀನಿ. ನೋಡಿ, ಕಿವುಚಿ ಮೊದಲೇ ಇಟ್ಕೊಂಡಿದ್ದೀನಿ. ಈ ಥರ ರಸ ತೆಗೆದು ಅದಕ್ಕೇ ನಾನು ಅರ್ಧ ಕಪ್ಪಷ್ಟು ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಮುಂದಿನ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲ ಮೊದಲು ಕರಗಬೇಕು. ಈ ಥರ ಬೆಲ್ಲನ ನಾನು ಕರಗಿಸ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನಿವಾಗ ಜಾಯಿಕಾಯಿ ಮತ್ತು ಒಣ ಶುಂಠಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ. ನೋಡಿ, ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕರಿಮೆಣಸಿನ ಪುಡಿ ಮತ್ತು ಸ್ವಲ್ಪ ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಜಾಯಿಕಾಯಿನ ನೋಡಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹಾಕ್ಕೊತೀನಿ. ನಾನು ಬರೀ 2 ಗ್ಲಾಸ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋರು ಕ್ವಾಂಟಿಟಿನೆಲ್ಲ ಡಬಲ್ ಹಾಕ್ಕೊಳ್ಳಿ. ನೋಡಿ, ನಾನು ಕಟ್ ಮಾಡಿರೋ ಮಾವಿನಕಾಯಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಹಸಿದು ಕೂಡ ಹಾಕೋಬೋದು. ನನಗೆ ಹಸಿದು ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಹಣ್ಣಾಗಿರೋದೇ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, ಇದಕ್ಕೂ ಕೂಡ ಈ ಥರ ಬೇವಿನ ಹೂವನ್ನ ನಾನು ನೋಡಿ ಈ ಥರ ನಾನು ತಗೊಂಡು ಅದಕ್ಕೇ ಸೇರಿಸ್ಕೊತೀನಿ. ನೋಡಿ, ಈ ಥರ ನಾನು ಸ್ವಲ್ಪ 1/4 ಟೀಸ್ಪೂನ್ ಸ್ಪೂನಷ್ಟು ತಗೊಂಡು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ಅಂತ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಅದನ್ನು ಕೂಡ ಸೇರಿಸ್ಕೊತೀನಿ. ಈಗ ಸೂಪರ್ ಪಾನಕ ಕೂಡ ರೆಡಿ ಆಯಿತು. ನೋಡಿ, ನೋಡಿಕೊಂಡು ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ನೋಡಿಕೊಂಡು ಮಾಡಿ. ನಾನು ಬರೀ 2 ಗ್ಲಾಸಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಪಾನಕ ಕೂಡ ರೆಡಿ ಆಯಿತು ಫ್ರೆಂಡ್. ಸೂಪರ್ ಅಲ್ವಾ? ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಯುಗಾದಿ ಹಬ್ಬದ ಸ್ಪೆಷಲ್ ಪಾನಕ ಮತ್ತು ಪುಡಿಬೇವು ಮಾಡಿ ತೋರಿಸಿದ್ದೀನಿ. ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ವಾವ್ ಸೂಪರ್. ಹಾಗೆ ನೀವು ಬೇವು ಬೆಲ್ಲದಂಗೆ ಇರೋಣ. ತಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.